ಬಿಸಿ ಬಿಸಿ ಸುದ್ದಿ. ಎಂಪಿ ಚಂದ್ರಶೇಖರ್ ಹಾಗೂ ಮುಖ್ಯಮಂತ್ರಿಗಳ ನಡುವೆ ಭಿನ್ನಾಭಿಪ್ರಾಯ ಬಂದು ಮಂತ್ರಿಮಂಡಲವನ್ನ ಉರುಳಿಸುವ ಪ್ರಯತ್ನದಲ್ಲಿದ್ದಾರೆ. ಮೈ ಗಾಡ್, ಇದು ಅನ್ಯಾಯ ಸರ್, ಸುಳ್ಳು ಅಪವಾದ ಸರ್, ಮೋಸ ಸರ್ ಇದು. ಇದಕ್ಕೆಪ್ಪ ರಾಜಕೀಯದ ಚದುರಂಗದ ಆಟ ಅನ್ನೋದು. ಕೆಟ್ಟ ಜನ ಒಳ್ಳೆಯವ್ರನ್ನ ಯಾವತ್ತೂ ಪದವಿಲಿ ಬಿಟ್ಟಿಲ್ಲ. ತಮ್ಮ ಸ್ವಾರ್ಥಕ್ಕೆ ಸಹಾಯ ಮಾಡದೇ ಇದ್ರೆ ಯಾರನ್ನು ಉಳಿಸೋಲ್ಲ. ಈ ಅನ್ಯಾಯನ ನಾನು ಸಹಿಸಲ್ಲ ಸರ್. ನನ್ನ ಪ್ರಾಣ ಹೋದ್ರು ಸರಿ, ಈ ಸರ್ಕಾರನ ಉಳಿಸಲೇಬೇಕು. ನಿಮ್ಮ ಪಕ್ಷದಲ್ಲಿರೋ ಮುಖ್ಯಮಂತ್ರಿಗಳನ್ನ ಕೆಳಗಡೆ ಇರಿಸೋದು ಯಾವ ನ್ಯಾಯ ರೀ? ಇದನ್ನೇಪ್ಪ ರಾಜಕೀಯ ಅನ್ನೋದು. ನೋಡಿ, ನನಗೆ ಟೈಮ್ ಇಲ್ಲ, ಆಮೇಲೆ ಮಾತಾಡೋಣ ಕೂತ್ಕೊಂಡು. ನೋಡಿ, ನಿಮ್ಮ ದೃಷ್ಟಿಯಲ್ಲಿ ಇದು ಅನ್ಯಾಯವಾಗಿ ಕಂಡ್ರು, ನನ್ನ ದೃಷ್ಟಿಯಲ್ಲಿ ಇದು ನ್ಯಾಯಬದ್ಧವಾಗಿ ಕಾಡ್ತಾ ಇದೆ. ನೋಡಿ, ನನಗೆ ಟೈಮ್ ಇಲ್ಲ. ನಮಸ್ಕಾರ. ನಮಸ್ಕಾರ ನಮಸ್ಕಾರ, ಕೂತ್ಕೊಳ್ಳಿ. ಬಹಳ ಹೊತ್ತಾಯ್ತಾ ಬಂದು? ಇಲ್ಲ ಇಲ್ಲ ಇಲ್ಲ, ಈಗ ತಾನೇ ಬಂದು. ಐ ಆಮ್ ಸಾರಿ, ಈ ಪಾರ್ಟಿ ಟೆನ್ಷನ್ ಇದೆಯಲ್ಲ. ಓಕೆ, ನೋಡಿ, ಈಗ ನನಗೆ ಟೈಮ್ ಇಲ್ಲ. ಕೇಳೋ ಪ್ರಶ್ನೆ ಏನಾದ್ರು ಇದ್ರೆ 3 ಪ್ರಶ್ನೆಗಳಿಂದ ಬೇಗ ಕೇಳ್ಬಿಡಿ. ಓಕೆ ಸರ್, ನಿಮ್ ಪಾರ್ಟಿ ಮುಖ್ಯಮಂತ್ರಿಗಳ ಮೇಲೆ ನೀವು ಹೋರಾಟ ನಡೆಸ್ತಿರೋದು ತಪ್ಪು ಅನ್ಸಲ್ವಾ ನಿಮ್ಗೆ? ಅಲ್ಲ, ಮುಖ್ಯಮಂತ್ರಿಗಳು ಈಗ ತಾನೇ ಬೆಲೆ ಹತೋಟಿಗೆ ತೀವ್ರ ಕ್ರಮ ತಗೊಂಡಿದ್ದಾರೆ, ಅದು ತಪ್ಪು ಅಂತೀರೇನು? ಪ್ರಜೆಗಳಿಗೆ ದ್ರೋಹ ಅನ್ಯಾಯ ಮಾಡ್ತಿರೋ ಬ್ಲಾಕ್ ಮಾರ್ಕೆಟ್ನವ್ರನ್ನ ಒಳಗಾಕಿರೋ ತಪ್ಪು ಅಂತೀರಾ? ಅಂತವ್ರಿಗೆ ನೀವು ಎನ್ಕರೇಜ್ ಮಾಡೋದ್ ಬಿಟ್ಟು ಅವ್ರ ಮೇಲೆ ಅವಿಶ್ವಾಸ ನಿರ್ಣಯ ತರೋದು ಸರಿನಾ? ನಿಮ್ ಪ್ರಶ್ನೆಗಳನ್ನು ಕೇಳ್ತಾ ಇದ್ರೆ ನೀವೆಲ್ಲ ಚೀಫ್ ಮಿನಿಸ್ಟರ್ ಸಪೋರ್ಟರ್ಸ್ ಅಂತ ಕಾಣುತ್ತೆ. ನಾವು ಯಾರ ಕಡೆಯವರು ಅಲ್ಲ, ನಾವು ಜನಗಳ ಕಡೆಯವರು, ಪತ್ರಿಕೆಯವರು. ನಿಮ್ಮ ಹೇಳಿಕೆ ತಪ್ಪು ಸರ್, ತಪ್ಪು. ದಯವಿಟ್ಟು ಆ ಮಾತನ್ನ ವಾಪಸ್ ತಗೊಳ್ಳಿ ಸರ್, ಇಲ್ಲ ಅಂದ್ರೆ ಪತ್ರಿಕೆಯವ್ರನ್ನ ಎದುರಾಕೊಂಡಾಗುತ್ತೆ. ಹೌದು ಹೌದು. ಛೇ ಛೇ ಛೇ, ಅಂತ ವ್ಯಕ್ತಿ ನಾನಲ್ಲ. ಜನಗಳಿಗೋಸ್ಕರ ನಾನು, ಜನಗಳ ಪ್ರತಿನಿಧಿಗಳು ನೀವು. ನಿಮ್ಮಂತವ್ರು ಎದುರಾಕೊಳ್ಳೋದು ಉಂಟೆ. ಈಗ ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ನಿಮ್ ಸಿಎಂ ಇದಾರಲ್ಲ, ಅವರು ಈ ಶ್ರೀಮಂತರನ್ನ ಒಳಗಾಕಿದ್ರಲ್ಲ, ಯಾಕೆ ಗೊತ್ತಾ? ಹೇಳಿ ಸರ್, ಹೇಳಿ. ಹೇಳ್ತೀನಿ, ಹೇಳಿ, ಅವಸರ ಪಡಬೇಡಿ. ಹೇಳಿ ಸರ್, ಅದ್ರ ಬಗ್ಗೆನೇ ನೀವೇನಾದ್ರೂ ಕ್ಲೂ ಕೊಡ್ತೀರಾ ಸರ್? ಈಗ ಹೇಳಲ್ಲ, ಸಮಯ ಬಂದಾಗ ನಾನ್ ನಿಮ್ಮನ್ನೆಲ್ಲ ಕರೆಸ್ಕೊಂಡು ಹೇಳಿಕೆ ಕೊಡ್ತೀನಿ. ಬರ್ತೀನಿ. ಸರ್, ಸರ್, ಒಂದ್ ನಿಮಿಷ. ಇಲ್ಲ ಇಲ್ಲ, ನನಗೆ ಟೈಮ್ ಇಲ್ಲ, ಮೀಟಿಂಗ್ ಇದೆ, ಜನ ಎಲ್ಲ ಕಾಯ್ತಾರೆ. ನಮಸ್ಕಾರ, ಬರ್ತೀನಿ. ನಮಸ್ಕಾರ, ಬರ್ತೀನಿ. ನಮಸ್ಕಾರ ಸರ್. ನೀನು ಗಜೇಂದ್ರ ಅಂತ. ಬಂದ ಕಾರಣ ನಿಮ್ಮನ್ನೊಂದು ಪ್ರಶ್ನೆ ಕೇಳೋದಕ್ಕೆ. ಪ್ರಶ್ನೆಗಳನ್ನು ಪತ್ರಿಕೆಯವರು ಕೇಳ್ತಾರೆ, ಆದ್ರೆ ನೀನು ಸರ್, ನೀವು ಪ್ರಜೆಗಳ ಪ್ರತಿನಿಧಿ. ತಂಪರವಾಗಿ ಆಡಳಿತ ನಡೆಸೋದಕ್ಕೆ ಪ್ರಜೆಗಳು ನಿಮ್ಗೆ ಓಟ್ ಕೊಟ್ಟು ಆರಿಸಿರೋದು. ದೇಶದಲ್ಲಿ ಅನ್ಯಾಯ ನಡೀತಿದ್ದಾಗ ಯಾಕೆ ಹೀಗೆ ಅಂತ ನಿಮ್ಮ ಹತ್ರ ನೇರವಾಗಿ ಬಂದು ಕೇಳೋದ್ರಲ್ಲಿ ತಪ್ಪೇನಿಲ್ವಲ್ಲ? ಇಲ್ವಲ್ಲ? ಓ, ಕೇಳ್ಬೋದು ಕೇಳ್ಬೋದು. ನೀವು ಅವಿಶ್ವಾಸ ನಿರ್ಣಯ ತಂದು ಮಂತ್ರಿಮಂಡಲನ ಉಳಿಸಕ್ ನೋಡ್ತಾ ಇರೋದು ಪ್ರಜೆಗಳಿಗೋಸ್ಕರನೋ, ಇಲ್ಲ ನಿಮ್ ವಿಶ್ವಾಸ ಸಂಪಾದನೆ ಮಾಡಿರೋ ಕೆಲವೇ ಮಂದಿ ಶ್ರೀಮಂತ ವ್ಯಾಪಾರಿಗಳಿಗೋಸ್ಕರನೋ? ಮಾತಾಡಿ ಸರ್. ಅರ್ಥ ಆಗದಿದ್ರೆ ಬೇರೆ ತರ ಕೇಳ್ತೀನಿ. ಬಡ ಜನರಿಗಿಂತ ಅವ್ರ ರಕ್ತ ಇರೋ ಸ್ವಾರ್ಥಿಗಳಾದ ಶ್ರೀಮಂತ ವ್ಯಾಪಾರಿಗಳ ಮೇಲೆ ನಿಮ್ಗೆ ವ್ಯಾಮೋಹ ಹೆಚ್ಚು ಅನಿಸ್ತಾ ಇದೆ, ಅದು ನಿಜ ತಾನೇ? ತಪ್ಪು ತಿಳ್ಕೊಬೇಡಿ. ನಿಮ್ಮನ್ನ ಆಕ್ಷೇಪಣೆ ಮಾಡ್ಬೇಕು ಅಂತನಾಗ್ಲಿ, ಅವಮಾನ ಮಾಡ್ಬೇಕು ಅಂತನಾಗ್ಲಿ ನಾ ಬಂದಿಲ್ಲ. ನಾನು ಬಂದಿ ಸತ್ಯ ತಿಳ್ಕೊಳಕ್ಕೆ. ದಯವಿಟ್ಟು ನಿಜ ಹೇಳಿ ಪ್ಲೀಸ್. ಗಜೇಂದ್ರ, ಅನೇಕ ಸಲ ಪ್ರಶ್ನೆಗಳನ್ನು ಕೇಳುವಷ್ಟು ನೇರವಾಗಿ ಉತ್ತರ ಹೇಳೋದಕ್ಕೆ ಸಾಧ್ಯವಾಗಲ್ಲ. ಒಂದು ವಿಷಯ ಸ್ಪಷ್ಟವಾಗಿ ತಿಳ್ಕೊ, ನಾನು ಕೆಟ್ಟ ವ್ಯಕ್ತಿ ಅಲ್ಲ. ಹೊಲಸು ರಾಜಕೀಯ ನನಗೂ ಹಿಡಿಸೋಲ್ಲ. ಜನತೆಗೆ ಅನುಕೂಲ ಮಾಡಿಕೊಡ್ಬೇಕು. ನಾವು ಅವರ ಸೇವಕರು ಅನ್ನೋದನ್ನ ಯಾವತ್ತೂ ಮರ್ತಿಲ್ಲ. ಪಕ್ಷ ಅಂತೀವಿ, ಫಂಡ್ಸ್ ಅಂತೀವಿ, ಪರ್ಸನಲ್ ಆಗಿ ಎಲ್ಲೆಲ್ಲೋ ಹೋಗಿ ಸಿಕ್ಕಾಕೋತೀವಿ. ಒಂದೊಂದ್ಸಲ ನಾವ್ ಆ ಸಿಕ್ಕಾಕೊಂಡಿರುವ ಸುಳಿಯಿಂದ ಹೊರಗೆ ಬರ್ಬೇಕಾದ್ರೆ ಏನೇನೋ ಮಾಡ್ಬೇಕಾಗುತ್ತೆ. ಸ್ವಂತ ಗೌರವದ ಪ್ರಶ್ನೆ ಬಂದಾಗ ಗಜೇಂದ್ರ, ಇದೆಲ್ಲ ನಿನಗೆ ಅರ್ಥ ಆಗೋಲ್ಲ. ಸರ್, ಏನ್ ಹೇಳ್ತಿದ್ರಿ ನೀವು? ಇನ್ನೇನ್ ಹೇಳಪ್ಪ, ನಿಜ ಹೇಳ್ಬೇಕು ಅಂದ್ರೆ ನಾನೀಗ ಬೋನಿಗೆ ಬಿದ್ದು ಹುಲಿಯಾಗಿದ್ದೀನಿ. ಸರ್, ಅವರೆಲ್ಲ ಬಂದಿದ್ದಾರೆ. ಓ, ಬಂದಿದ್ದಾರಾ? ಬಂದೆ. ಸರಿ, ನೀನು ಹೋಗು. ಮೀಟಿಂಗ್ ಜನ ಬಂದಿದ್ದಾರೆ, ನಾನು ಅಲ್ಲಿಗೆ ಹೋಗ್ಬೇಕು. ಮಿಕ್ ವಿಷಯಕ್ಕೆ ಬರೋಣ. ಸಾಹೇಬ್ರೆ, ಆತ ಯಾರು? ಅವನೇ ನಮ್ಮ ಸಮಾಜ ಸೇವಾ ಸಂಘದ ಲೀಡರ್ ಗಜೇಂದ್ರ ಅಂತ. ಸರ್, ನಾನು ಸಿಎಂ ಆದ್ರೆ ಮಾಡೋ ಮೊದಲೇ ಕೆಲಸ ಅವನು ಜೈಲಿ ತಳ್ಳೋದು.
ಅಷ್ಟು ಶುಭ ಕಾರ್ಯ ನೀವು ಮಾಡೋದಾದ್ರೆ ನಮ್ ಕಮಲೇಶ್ವರ್ ಪೂರ್ತಿ ಖಜಾನೆ ನಿಮ್ದಾಗೋಗುತ್ತೆ. ಆಮೇಲೆ ಆ ವಿದ್ಯಾಮಂತ್ರಿಗಳೇ, ಈಗ ವಿಷಯ ಏನು ಅಂತಂದ್ರೆ ನೀವೇನ್ ತೀರ್ಮಾನ ತಗೊಂಡ್ರಿ? ಸರ್, ಈಗಲೂ ತಮ್ಮನ್ನು ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ತಮ್ಮ ನಿರ್ಧಾರ ಬದಲಾಯಿಸಿ. ದೇಶದ ಹಿತಕ್ಕೋಸ್ಕರ ಈಗಿನ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಾಗೇ ಉಳಿಲಿ. ಅಲ್ಲ, ಇನ್ನೊಮ್ಮೆ ಯೋಚನೆ ಮಾಡಿ ನೋಡಿ. ನೋ ನೋ, ದಟ್ ಇಸ್ ಇಂಪಾಸಿಬಲ್. ಓಕೆ, ನೀವು ಒಪ್ಪಲ್ಲ ಅಂದ್ರೆ ನಿಮ್ ದುರಾದೃಷ್ಟ, ನಾನೇನು ಮಾಡಕ್ಕಾಗಲ್ಲ. ಓಕೆ, ಆಮೇಲೆ ಭೇಟಿ ಮಾಡೋಣ. ಗಜೇಂದ್ರ, ಇದೆಲ್ಲ ನಿನಗೆ ಅರ್ಥ ನಾವು ಹೊರಗೆ ಬರ್ಬೇಕಾದ್ರೆ ಏನೇನೋ ಮಾಡ್ಬೇಕಾದ್ರೆ ಗಜೇಂದ್ರ, ಗಜೇಂದ್ರ, ನಿಮ್ ತಂದೆ ನನ್ನ ಪಾಲ್ಗ ಅವನು ಯಾವತ್ತೋ ಸತ್ತೋಗಿದ್ದಾನೆ. ಅವನಿಗೆ ಕಮಲೇಶನ್ ಕೈಯಾಳು. ಯಾಕೆ ನಿನ್ನ ಮಗ ಸತ್ತಿದಾನ ಬದುಕಿದಾನ ಅಂತ ನೋಡಕ್ ಬಂದ್ಯಾ? ಗಜೇಂದ್ರ, ಯಾಕೋ ಹಾಗಂತಿ? ನನ್ನ ರಕ್ತನೇ ಕಣೋ ನಿನ್ ಮೈನಲ್ಲಿ ಹರಿತಾ ಇರೋದು. ನಾನು ಅನ್ಯಾಯಕಾರನಾಗಿದ್ರೆ ನೀನ್ ಹೀಗಾಗ್ತಿದ್ದೇನು? ಈ ವಿಶ್ವನಾಥ ಒಂದ್ ಕಾಲದಲ್ಲಿ ಕುಡುಕನಾಗಿದ್ದಿರಬಹುದು, ಆದ್ರೆ ಅನ್ಯಾಯಕಾರನಾಗಿಲ್ಲ, ಆಗೋದು ಇಲ್ಲ. ನಾನ್ ನಿನ್ ದೂರ ಮಾಡಿದ್ದು ನಿಮ್ಮಮ್ಮ ನಿನ್ ತಂಗಿ ಚೆನ್ನಾಗಿರ್ಲಿ ಅಂತ, ನಿನ್ನ ಮೇಲೆ ದ್ವೇಷದಿಂದ ಆ ಚಂಡಾಲ ಹೆಂಗಸರಿಗೆ ತೊಂದರೆ ಕೊಡದೆ ಇರ್ಲಿ ಅಂತ, ಆ ರಾಕ್ಷಸನ ಹತ್ರ ನಾನು ಕೆಲಸ ಮಾಡ್ತಾ ಇರೋದು ನಿನಗೆ ಸಹಾಯವಾಗಲಿ ಅಂತ. ಗೊತ್ತೇನು? ನೋಡು ಗಜೇಂದ್ರ, ನನ್ಗೊಂದ್ ವಿಷಯ ಗೊತ್ತಾಯ್ತು, ಅದನ್ನ ನಿನ್ಗೆ ಹೇಳ್ಬೇಕು ಅಂತಾನೆ ನಾನು ಓಡ್ ಬಂದಿದ್ದು. ಆ ಎಂಪಿ ಮಂತ್ರಿ ಮಂಡಲನೇ ಯಾಕೆ ಉಳಿಸ್ಬೇಕು ಅಂತಿದ್ದಾನೆ ಗೊತ್ತಾ? ಕಮಲೇಶು, ಎಲ್ಲರೂ ನಮ್ ಕಡೆ ಇದ್ದಾರೆ. ನಾಳೆ ಹೊಸ ಮುಖ್ಯಮಂತ್ರಿ ಯಾರು ಅಂತ ನಾನು ತೀರ್ಮಾನ ಮಾಡ್ತೀನಿ. ಆಮೇಲೆ 1.5 ಕೋಟಿ ರೂಪಾಯಿ ಬೇಕಾಗುತ್ತೆ. ನಾನು ಹೊರಗಡೆ ಬಂದೆ ಅಂದ್ರೆ 1 ನಿಮಿಷದಲ್ಲಿ ಏರ್ಪಾಟ್ ಮಾಡ್ಬಿಡ್ತೀನಿ. ಕಮಲೇಶ್ವರ, ಪೊಲೀಸರ ಕಣ್ಣಿಗೆ ಮಣ್ಣೆರ್ಚಿ ಕುಡಿದು ಕುಪ್ಪಳಿಸ್ತಾ ಕನ್ಸ್ ಕಾಣ್ತಾ ಇದ್ಯಾ? ಎಂಪಿ ಪರ್ಸನಲ್ ವೀಕ್ನೆಸ್ ನ ವಿಡಿಯೋ ಫಿಲಂ ಮಾಡಿ ಅದನ್ನ ಇಟ್ಕೊಂಡು ಇಡೀ ಮಂತ್ರಿ ಮಂಡಲನೇ ಉರುಳಿಸ್ಬೇಕು ಅಂತ ನೋಡ್ತಾ ಇದ್ಯಾ? ಅದು ಈ ಗಜೇಂದ್ರ ಇರೋವರೆಗೂ ನಿನ್ನಿಂದ ಸಾಧ್ಯ ಇಲ್ಲ. ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ಪೊಲೀಸಿಗೆ ಸರೆಂಡರ್ ಆಗಿ ನೀನು ಮಾಡಿರೋ ತಪ್ಪುಗಳನ್ನೆಲ್ಲ ಒಪ್ಕೋ. ಗಜೇಂದ್ರ, ಈ ಕಮಲೇಶನ ಗುಹೆಗೆ 1 ಸಾರಿ ಬಂದ್ರೆ ಮತ್ತೆ ಜೀವಂತವಾಗಿ ಹೊರಗಡೆ ಹೋಗಕ್ ಸಾಧ್ಯವೇ ಇಲ್ಲ. ಈಗ ನೀನಾಗೆ ಬಂದಿದೀಯ, ಮರ್ಯಾದೆಯಾಗ ಆ ಕ್ಯಾಸೆಟ್ ಕೊಟ್ಬಿಡು. ನಿಮ್ಮಪ್ಪನ ಇಲ್ಲೇ ಮುಗಿಸ್ಬಿಡ್ತೀನಿ. ಕಮಾನ್. ನಮ್ಮಪ್ಪ ಸತ್ರೆ ದೇಶಕ್ಕೇನು ಆಪತ್ತಿಲ್ಲ, ಆದ್ರೆ ಈ ಕ್ಯಾಸೆಟ್ ನಿನ್ ಕೆಲ್ ತಲುಪಿದ್ರೆ ಇಡೀ ದೇಶಕ್ಕೆ ದೊಡ್ಡ ಆಪತ್ತಿದೆ. ಶಾಬಾಸ್ ಮಗನ ಶಾಬಾಸ್. ಹೇಳಿದ್ರೇನ್ರು, ಮಗ ಅಂದ್ರೆ ಇಂಥ ಮಗ ಹುಟ್ಟಬೇಕು. ನಿಮ್ಮಂಥ ಕಂತ್ರಿಗಳಲ್ವ ಕಳ್ಳನ್ ಮಕ್ಕಳ. ಗಜೇಂದ್ರ, ನನ್ ಜೀವ ಹೋದ್ರೂ ಪರವಾಗಿಲ್ಲ, ನಿನ್ನ ಈ ಕೆಲಸ ಸಾಧು ಮಗನೇ. ಆ ಕ್ಯಾಸೆಟ್ ಕೊಟ್ಬಿಡು, ಇಲ್ಲ ಅನ್ಯಾಯವಾಗಿ ಸಾಯ್ತೀಯ.
ಥ್ಯಾಂಕ್ ಯು ವೆರಿ ಮಚ್. ಬಂಧುಗಳೇ, ಇಂದಿನ ರಾಜಕೀಯ ಇತಿಹಾಸದಲ್ಲಿ ಒಂದು ಮಹತ್ತರವಾದ ದಿನ. ನಾವು ಮಾಡೋದು ಹೊರಟಿರುವ ಈ ಸತ್ಕಾರ್ಯಕ್ಕೆ ಇಷ್ಟೊಂದು ಜನ ಮಂತ್ರಿಗಳು ಮತ್ತು MLAಗಳು ನಮಗೆ ಬೆಂಬಲ ಕೊಡ್ತಿರೋದು ನೋಡಿದ್ರೆ ದೇಶದ ಮುಂದಿನ ಭವಿಷ್ಯ ಹೇಗೆ ಅನ್ನೋದು ನಮಗೆ ಕಣ್ಣಿಗೆ ಕಟ್ಟಿದ ಹಾಗಿದೆ. ಶುದ್ಧವಾದ ಆಡಳಿತವನ್ನು ಮಾಡೋದಕ್ಕೋಸ್ಕರ ಹಾಲಿ ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸ್ತಾ ಇದ್ದೀವಿ. ಹೊಸ ಮಂತ್ರಿಮಂಡಲದ ರಚನೆಗೆ ಅವಕಾಶ ಮಾಡಿಕೊಡ್ತಿದ್ದೀವಿ. ಬಂಧುಗಳೇ, ಪ್ರಜಾಪ್ರಭುತ್ವದ ಉಳಿವಿಗೋಸ್ಕರ ನಾವು ರಚನೆ ಮಾಡತಕ್ಕಂತ ಮಂತ್ರಿಮಂಡಲದ ಮುಖ್ಯಮಂತ್ರಿಯನ್ನಾಗಿ ಕೂತ್ಕೊಳ್ಳಿ ಮುಖ್ಯಮಂತ್ರಿಯನ್ನಾಗಿ ನಮ್ಮ ಹಣಕಾಸು ಮಂತ್ರಿ BK ಶಂಕರ್ ಅವರನ್ನು ನಾನು ಆಯ್ಕೆ ಮಾಡಿದ್ದೇನೆ. BK ಶಂಕರ್ ಅವರಿಗೆ, BK ಶಂಕರ್ ಅವರಿಗೆ, ಮುಖ್ಯಮಂತ್ರಿ BK ಶಂಕರ್. ಹೇಳಿ, ಈ ಮಗುನ ಕ್ಯಾಸೆಟ್ ನೋಡಿ ಹೇಳಿ, ಯಾರು ಮುಖ್ಯಮಂತ್ರಿ ಅಂತ. ಹೇಳಿ, ಯಾಕೆ ಸುಮ್ಮನೆ ನಿಂತಿದ್ದೀರಾ? ಬೇಗ ಹೇಳಿ. ಅವನೇ ಪ್ರಸಾದ್, ಅವನೇ ನಿಷ್ಠಾವಂತ ರಾಜಕಾರಣಿ, ಅವನೇ ಮುಖ್ಯಮಂತ್ರಿ ಆಗಬೇಕು. ಅವನೇ ನಿಜವಾದ ಮುಖ್ಯಮಂತ್ರಿ. ಮುಖ್ಯಮಂತ್ರಿ ಪ್ರಸಾದ್ಗೆ, ಪ್ರಸಾದ್ಗೆ, ಮುಖ್ಯಮಂತ್ರಿಗೆ, ಮುಖ್ಯಮಂತ್ರಿ ಪ್ರಸಾದ್ಗೆ, ಮುಖ್ಯಮಂತ್ರಿ ಪ್ರಸಾದ್ಗೆ, ಮುಖ್ಯಮಂತ್ರಿ ಪ್ರಸಾದ್ಗೆ. ಹೌದು, ನೀವು, ನಾನಲ್ಲ, ನೀವು ಭಿನ್ನಮತೀಯರು, ಪಕ್ಷಾಂತರ ಮಾಡೋರು. ಹೋಗಿ ಹೋಗಿ ಹೊರಟೋಗಿ, ಹೊರಟೋಗಿ, get out! ನಾನು ಕಿಂಗ್ ಮೇಕರ್ ಅಲ್ಲ, ಅಲ್ಲ, ನಾನು ರಾಜಕೀಯ ವ್ಯಕ್ತಿ ಅಲ್ಲ, ಅಲ್ಲ, ನೋ ನೋ. ಮಿಸ್ಟರ್ ರಾಮಸ್ವಾಮಿ ಸರ್, ಈ ಹೊಲಸು ರಾಜಕೀಯ ನನಗೆ ಜಿಗುಪ್ಸೆ ತಂದಿದೆ. ಇವತ್ತೇ ರಾಜ್ಯಪಾಲರು ನೋಡಿ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಸರ್, ತಾವೇ ಹೀಗಂದ್ರೆ ಹೇಗೆ ಸರ್? ದೇಶ, ಜನ. ಸಾರಿ, ರಾಜಕೀಯದಿಂದಲೇ ನಾನು ದೂರ ಆಗ್ಬೇಕು. ಸರ್, ದಯವಿಟ್ಟು ಹಾಗನ್ಬೇಡಿ. ಈ ಕ್ಯಾಸೆಟ್ ನಿಮ್ಮ ಹತ್ರ ಇರೋ ತನಕ ನಿಮ್ಮನ್ನ ಯಾರು ಏನು ಮಾಡಕ್ಕಾಗಲ್ಲ. ಗಜೇಂದ್ರ, ಈ ಕ್ಯಾಸೆಟ್? ಹೌದು ಸರ್, ಈ ಕ್ಯಾಸೆಟ್ ಇಟ್ಕೊಂಡೆ ಆ ಕಮಲೇಶ್ವರ್ ನಮ್ಮ MP ಸಾಹೇಬ್ರನ್ನ ಆಟ ಆಡಿಸ್ತಾ ಇದ್ದ. ನಿಜ ಹೇಳ್ತೀನಿ ಸರ್, ನಮ್ಮ MP ಅವ್ರು ತುಂಬಾ ಒಳ್ಳೆಯವರು. ಗಜೇಂದ್ರ, ನನ್ನ ಬಗ್ಗೆ ನಿನಗೆ ಯಾಕೆ ಇಷ್ಟ ಅಭಿಮಾನ? ಇದ್ರಲ್ಲಿ ನನ್ನ ಸ್ವಾರ್ಥ ಏನಿಲ್ಲ ಸರ್. ಒಳ್ಳೆಯವ್ರಿಗೆ ಅನ್ಯಾಯ ಆಗ್ಬಾರ್ದು ಅನ್ನೋದೇ ನನ್ನ ಗುರಿ. ನಿಮ್ಮಂತವ್ರು ಈ ಸಿಟಿನ ಮೇಲೆ ಇದ್ರೆ ಜನತೆಗೂ ಒಳ್ಳೇದು, ದೇಶಕ್ಕೂ ಒಳ್ಳೇದು. ಮುಖ್ಯಮಂತ್ರಿ ಪ್ರಸಾದ್ ಅವರಿಗೆ, ಮುಖ್ಯಮಂತ್ರಿ ಪ್ರಸಾದ್ ಅವರಿಗೆ.
ನಿಮ್ಮ ಅಭಿಮಾನ ಸಾಕು. ನಾನೇನಾದ್ರು ತಪ್ಪು ಮಾಡಿದರೆ ಕ್ಷಮಿಸಬೇಕು. ನೀವು ಮುಂದೆ, ನಾನು ಹಿಂದೆ. ಸರ್, ನಿಮ್ಮ ಮುಂದಾಳತ್ವದಲ್ಲಿ ನಮ್ಮ ಹಿತ ಸರ್. ಸರ್, ನೀವ್ ಯಾವಾಗ್ಲೂ ಮುಖ್ಯಮಂತ್ರಿಗಳೇ ಆಗಿರ್ಬೇಕು, ಅದೇ ನಮ್ಮ ಆಸೆ. ಮುಖ್ಯಮಂತ್ರಿ ಪ್ರಸಾದ್ ಅವರಿಗೆ! ಮುಖ್ಯಮಂತ್ರಿ ಪ್ರಸಾದ್ ಅವರಿಗೆ! ಮುಖ್ಯಮಂತ್ರಿ ಪ್ರಸಾದ್ ಅವರಿಗೆ! Thank you. ಮುಖ್ಯಮಂತ್ರಿ Thank you. ಪ್ರಸಾದ್ ಅವರಿಗೆ! That's all right. ಎಕ್ಸ್ಕ್ಯೂಸ್ ಮಿ ಸರ್. Oh my God. ಮಾನ್ಯ ಮುಖ್ಯಮಂತ್ರಿಗಳಿಗೆ ನನ್ನ ಕೊನೆಯ ನಮಸ್ಕಾರಗಳು. ದೇಶ ಸೇವೆಯ ಹೆಸರಿನಲ್ಲಿ ದುಡಿಯುವ ಪಣ ತೊಟ್ಟ ನಾನು ಕೇವಲ ಕೆಲವು ಸ್ವಾರ್ಥಿಗಳಿಗೆ ಸಹಾಯ ಮಾಡಿ ಈ ದೇಶದ ಜನತೆಗೆ, ರಾಜಕೀಯಕ್ಕೆ ದ್ರೋಹ ಮಾಡಿದ್ದೇನೆ. ನನ್ನಂಥವರಿಗೆ ಈ ರಾಜಕೀಯ ಜನಸೇವೆ ಅಲ್ಲ. ಸ್ವಇಚ್ಛೆಯಿಂದ ನಾನು ತಂದುಕೊಂಡ ಸಾವು ನನ್ನಂಥ ರಾಜಕಾರಣಿಗಳಿಗೆ ಪಾಠ ಕಲಿಸಲಿ. ಗಜೇಂದ್ರ ಒಬ್ಬ ಸಾಮಾನ್ಯ ಮನುಷ್ಯ. ಆತನ ಆದರ್ಶಗಳ ಬಲದಿಂದ ಉರುಳುತ್ತಿದ್ದ ಮಂತ್ರಿಮಂಡಲವನ್ನೇ ಉಳಿಸಿದ ಇಂಥ ಕೆಚ್ಚದೆಯ ಸಾಹಸಿ ಯುವಕರು ಮನೆ ಮನೆಯಲ್ಲೂ ಹುಟ್ಟಿ ಬರಲೆಂದು ನಾನು ಆಶಿಸುತ್ತೇನೆ. ಆಗ ಮಾತ್ರ ನಮ್ಮ ರಾಮರಾಜ್ಯದ ಕನಸು ನನಸಾಗುತ್ತದೆ.